ನಮಸ್ತೆ, ಎಲ್ಲರನ್ನು ಮಾತಾಡಿಸ್ತಿ ಬನ್ನಿ. ಅಡುಗೆ ಆಟದಲ್ಲಿ ಇವತ್ತು ಹಾಗಲಕಾಯಿ ಕಾಯಿ ರಸ. ಇದು ನಮ್ಮ ಮನೆಯ ಹಿತ್ತಲಲ್ಲೇ ಬೆಳೆದಂತಹ ಹಾಗಲಕಾಯಿ. ನನಗೆ ಇದರಲ್ಲಿ ಕಾಯಿ ರಸ ಮಾಡಲಿಕ್ಕೆ 2 ಹಾಗಲಕಾಯಿ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಲಕಾಯನ್ನು ಮೊದಲು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ತುಂಬ ಎಳೆತು, ಒಳಗಡೆ ಬೀಜ ಬೆಳೆದಿಲ್ಲ, ಅದಕ್ಕೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ಈ ಹಾಗಲಕಾಯಿ ನೋಡಿದರೆ ಸಂಡೆನೇ ನೆನಪಾಗತ್ತೆ. ಯಾಕೆ ಅಂತೀರಾ? ಸಂಡೇ ರಜಾ ಅಂತ ಖುಷಿ ಪಡಬೇಕು. ವಾರದ ಕೆಲಸ ಎಲ್ಲ ಸಂಡೇ ಪೆಂಡಿಂಗ್ ಇರುತ್ತಲ್ಲ, ಅದಕ್ಕಾಗಿ ಬೇಸರ ಪಟ್ಕೋಬೇಕೋ ಗೊತ್ತೇ ಆಗಲ್ಲ. ಈ ಹಾಗಲಕಾಯಿಯನ್ನು ನೋಡಿದರೆ ಖುಷಿಯಾಗತ್ತೆ, ಕಹಿಯನ್ನು ನೆನಪು ಮಾಡಿಕೊಂಡ್ರೆ ಬೇಸರ ಆಗತ್ತೆ. ಅದಕ್ಕೆ ಸಂಡೇ ನೆನಪಾಗತ್ತೆ ಅಂದೆ. ನೋಡಿ, ಇದ್ರದ್ದು ಕೂಡ ಬೀಜ ಬೆಳೆದಿಲ್ಲ, ಅದಕ್ಕಾಗಿ ಹಾಗೆ ಕಟ್ ಮಾಡ್ಕೋಬೋದು. ಬೀಜ ಬೆಳೆದಿದ್ದರೆ ಬೀಜ ತೆಕ್ಕೊಂಡು ಕಟ್ ಮಾಡ್ಕೋಬೇಕು. ಮೀಡಿಯಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ತುಂಬ ಚಿಕ್ಕದಾಗೂ ಅಲ್ಲ, ತುಂಬ ದೊಡ್ಡದಾಗಿಯೂ ಕೂಡ ಅಲ್ಲ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೋಬೇಕು, ಬೇಯಿಸ್ಕೋಬೇಕು. ಅದಕ್ಕೋಸ್ಕರ 1 ಕಪ್ ನೀರನ್ನು ಹಾಕ್ಕೊಂಡೆ. ಹಾಗೆ ಇದಕ್ಕೆ ಈಗ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಮತ್ತು ಹುಳಿಯನ್ನು ಈಗ ಹಾಕ್ಕೋಬೇಕು. ಉಪ್ಪು ಮತ್ತು ಹುಳಿಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ವಾಟೆ ಹುಳಿಯನ್ನು ಹಾಕಿದ್ದೀನಿ. ಇದು ಆಮ್ಚೂರ್ ಪೌಡ್ರ್ ಥರನೇ ಇರುತ್ತೆ. ಹಾಗೆ ಇದನ್ನು ಈಗ ಕುದಿಸ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಹಾಗೆ ಇದನ್ನು ಕುದಿಲಿಕ್ಕೆ ಇಟ್ಬಿಡಬೇಕು. ನೋಡಿ, ಹೇಳ್ತಾರಲ್ವ, ಅದರಕ್ಕೆ ಸಿಹಿ ಉದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅದರಕ್ಕೆ ಕಹಿ ಅಂತ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಕಾಯಿಯನ್ನು ಹೆರ್ಸ್ಕೊಳ್ಳೋಕ್ಕಿಂತ ಮೊದಲು ಅದ್ರ ಜುಂಗೆಲ್ಲ ಹೀಗೆ ತೆಕ್ಕೊಬಿಡಬೇಕು. ಕಾಯಿ ಹೆರಿಸ್ಬೇಕಿದ್ರೆ ಅದೆಲ್ಲ ಬೀಳಲ್ಲ. ನೋಡಿ, ಕಾಯಿಯನ್ನು ಹೆರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಹೆರಿಯೋ ಮಣೆನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆರಾಮಾಗಿ ಕೂತು ಕಾಯಿ ಹೆರಿಬೋದು. ಅರ್ಧ ಕಪ್ಪು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಇದೀಗ ಬೇಯ್ತಾ ಇದೆ ನೋಡಿ. ಅದು ಬೇಯಬೇಕಿದ್ರೆ ಕಾಯಬೇಕಂತಿಲ್ಲ, ಅಷ್ಟಷ್ಟು ಕೆಲಸ ಮುಗಿಸ್ಕೊಬಿಡ್ಬೋದು. ಈಗ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು. ಇದನ್ನು ಎಣ್ಣೆ ಹಾಕದೆ ಹುರ್ಕೋಬೇಕು. ನೋಡಿ, ಸಾಕು. ಇಷ್ಟಾದರೆ ಒಂದು ಪ್ಲೇಟಿಗೆ ಹಾಕಿ ಆರಲಿಕ್ಕೆ ಇಡೋಣ. ಹಾಗೆ ಅದೇ ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಎಣ್ಣೆ ಬೇಕಾಗಲ್ಲ ಇದಕ್ಕೆ, ಸಾಕು. ಕೆಂಪಾಗಿದೆ ನೋಡಿ. ಇದು ಕೂಡ ಬೆಂದಿದೆ, ಸಾಕಾಗುತ್ತೆ. ಯಾಕೆಂದರೆ ಸಾಂಬಾರೆಲ್ಲ ಹಾಕಿದ ಮೇಲೆ ಮತ್ತೆ ಕುದಿಸ್ಬೇಕಲ್ಲ, ಅದಕ್ಕೆ. ಒಂದು ಬಾಣಲೆಗೆ ಈಗ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೆ. ಹಾಗೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡೆ. ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡೆ. ನೀವು ಎಳ್ಳು ಬೇಕಾದರೆ ಆ್ಯಡ್ ಮಾಡ್ಬೋದು, ನಾನು ಹಾಕಿಲ್ಲ. ಈಗ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡೆ, ಒಂದು 1/4 ಸ್ಪೂನಷ್ಟು. ಹಾಗೆ ಒಂದು 3 ಮೆಣಸಿನಕಾಯಿಯನ್ನು ಹಾಕ್ಕೊಂಡೆ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಮೆಣಸನ್ನು ಹಾಕ್ಬೋದು. ಹಾಗೆ ಒಂದು ಸ್ವಲ್ಪ ಇಂಗು. ಇದಿಷ್ಟನ್ನು ಹಾಕಿ ಹುರ್ಕೊಂಡು ಕಾಯಿ ಜೊತೆಗೆ ಹಾಕ್ಕೋಬೇಕಿವಾಗ ಮಿಕ್ಸಿ ಜಾರ್ಗೆ. ಹಾಗೆ ಇದ್ರ ಜೊತೆಗೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ, ಅದನ್ನು ಇದ್ರ ಜೊತೆಗೆ ಹಾಕ್ಕೋಬೇಕು. ಹಾಗೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಇರಲಿ, ಕಹಿ ಇರೋದ್ರಿಂದ ಹುಳಿ, ಉಪ್ಪು, ಖಾರ, ಸಿಹಿ ವಾವ್ ಸಖತ್ತಾಗಿರುತ್ತೆ. ಈಗ ಇದು ನೀರನ್ನು ಹಾಕ್ಕೊಳ್ಳೋದು ಬೇಡ. ಹಾಗೆ ಒಂದು ಸಲ ತರಿಯಾಗಿ ರುಬ್ಕೊಂಡು ಆದಮೇಲೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಮೊದಲೇ ನೀರು ಹಾಕಿಬಿಟ್ರೆ ಬೇಳೆ ಎಲ್ಲ ಹಾಗೆ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಇದು ಸರಿಯಾಗಿದೆ. ನನಗಂತೂ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ನಿಮಗೆ? ಇದನ್ನು ನಾನೀಗ ಬೇಯಿಸ್ಕೊಂಡಂಥ ಹಾಗಲಕಾಯಿಗೆ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ 1.5 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಒಂದು 3-4 ಸ್ಪೂನು, ಜಾಸ್ತಿ ಬೇಕಾದರೆ ಜಾಸ್ತಿ, ಬೆಲ್ಲವನ್ನು ಹಾಕ್ಕೋಬೇಕು. ಹಾಗಲಕಾಯಿ ಬೇಯಬೇಕಿದ್ರೆ ಉಪ್ಪು ಹಾಕಿದ್ವಲ್ಲ, ಈಗ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಇದನ್ನು ಕುದಿಲಿಕ್ಕೆ ಇಡಬೇಕಿವಾಗ. ಬೇವಿನ ಸೊಪ್ಪನ್ನು ಹಾಕ್ಕೊಂಡೆ. ಬೇವಿನ ಸೊಪ್ಪು ಬೇಕೇ ಬೇಕು ನೋಡಿ. ಇದಿಷ್ಟು ತೆಳ್ಳಗೆ ಅನ್ನಿಸ್ತಾ ಇದೆಯಲ್ಲ, ಸಾರು ಥರ ಅನ್ನಿಸ್ತಾ ಇದೆ ನೋಡಿ. ಕುದ್ದಿದ ಮೇಲೆ ಅದು ಹೇಗೆ ದಪ್ಪ ಆಗುತ್ತೆ ಅಂತ. ಈ ಸಿಹಿ ಕಹಿ ಎದುರ ಬದ್ರ ಆದರೆ ಯಾವುದಾದ್ರೂ ಒಂದು ಓಡಲೇಬೇಕು. ಸಿಹಿ ಓಡಬೇಕು, ಇಲ್ಲ ಕಹಿ ಓಡಬೇಕು. ಈ ಕಾಯಿ ರಸದಲ್ಲಿ ಕಹಿ ಓಡೋಗಿದೆಯೋ ಸಿಹಿ ಓಡೋಗಿದೆಯೋ ಅಂತ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ.
ಇದನ್ನು ತಿಂದ ಮೇಲೆ ಹಾಗಲಕಾಯನ್ನು ಹೇಟ್ ಮಾಡೋರು ಕೂಡ ಲವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು. ನೋಡಿ ಕುದೀತಾ ಇದೆ ಇದು. ನಾವು ಹಾಗಲಕಾಯಿಂದ ಪಲ್ಯ ಮಾಡ್ತೀವಿ, ಹಾಗೆ ಗೊಜ್ಜನ್ನು ಮಾಡ್ತೀವಿ, ಈ ರೀತಿ ಕಾಯಿ ರಸವನ್ನು ಮಾಡ್ತೇವೆ. ನೀವೇನು ಮಾಡ್ತೀರಾ ತಿಳಿಸಿ ನನಗೂ ಕೂಡ. ಯಾವುದಾದ್ರು ಸ್ಪೆಷಲ್ ಇದ್ದರೆ ನಾನು ಟ್ರೈ ಮಾಡ್ತೇನೆ. ನೋಡಿ ಎಷ್ಟು ದಪ್ಪ ಆಯಿತು, ಕಲರು ಚೇಂಜ್ ಆಯಿತು. ಸಖತ್ ಟೇಸ್ಟಿಯಾಗಿರುವ ಈ ಕಾಯಿ ರಸ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಗಿ ಮುದ್ದೆ ಜೊತೆಗೂ ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹೀಗೆ ಅಡುಗೆ ಆಟದಲ್ಲಿ ಭೇಟಿಯಾಗ್ತಾ ಇರೋಣ, ವೆರೈಟಿ ಅಡುಗೆಗಳನ್ನು ಮಾಡಿಕೊಂಡು ತಿಂತಾ ಇರೋಣ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.